ನಮ್ಮ ದೇಶದಲ್ಲಿ ಸ್ವಲ್ಪನೂ ಭಯ ಪಡದೆ ಮಾರಾಟ ಮಾಡ್ತಿರೋಂಥ ಪ್ರಾಡಕ್ಟ್ಸ್ಗಳನ್ನ ಬೇರೆ ದೇಶಗಳಲ್ಲಿ ಯಾಕೆ ನಿಷೇಧ ಮಾಡಿದ್ದಾರೆ, ಹಾಗೆ ನಾವು ಎಂತ ಅಪಾಯಕಾರಿ ವಸ್ತುಗಳನ್ನ ಬಳಸ್ತಿದೀವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಂಬರ್ 1, ಕೋಲ್ಗೇಟ್. ಈ ಕಂಪನಿಯವರು ಕೋಲ್ಗೇಟ್ ಅಡ್ವರ್ಟೈಸ್ಮೆಂಟ್ ಅನ್ನ ಎಷ್ಟು ಚೆನ್ನಾಗಿ ತೆಗಿತಾರೆ ಅಂತ ಎಲ್ರಿಗೂ ಗೊತ್ತು. ಸಮಂತ ತೆಂಗಿನಕಾಯಿ ರಾಶಿಯಿಂದ ಎದ್ದು ಬಂದ್ರೆ ಕಾಜಲ್ ಗ್ಲಾಸ್ ಅನ್ನೇ ಹೊಡ್ಕೊಂಡ್ಬಂದು ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದ್ಯಾ ಅಥವಾ ಕಲ್ಲಿದ್ಯಾ ಅಂತ ಕೇಳ್ತಾರೆ. ಆದ್ರೆ ಕೋಲ್ಗೇಟ್ ನ ಅಡ್ವರ್ಟೈಸ್ಮೆಂಟ್ ಗಳು UK ಯಲ್ಲಿ ನಿಷೇಧ ಆಗಿದ್ವು. ಯಾಕಂದ್ರೆ ಇವರು ಅಡ್ವರ್ಟೈಸ್ಮೆಂಟ್ ನಲ್ಲಿ ಏನಂತ ಹೇಳಿದ್ರು ಅಂದ್ರೆ, ಕೋಲ್ಗೇಟ್ ನ ಬಳಸೋದ್ರಿಂದ ತಕ್ಷಣವೇ ಜಮ್ಸ್ ಅನ್ನ ಕ್ಲೀನ್ ಮಾಡುತ್ತೆ, ಹಾಗೆ ಮೈಕ್ರೋಸ್ಕೋಪಿಕ್ ಗ್ಯಾಪ್ ಅನ್ನ ಸರಿಪಡಿಸಿ ಎನಾಮೆಲ್ ಅನ್ನ ಕಾಪಾಡುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದ್ರು. ಆದ್ರೆ ಅಮೆರಿಕದ ASA ಮಾತ್ರ ಕೋಲ್ಗೇಟ್ ನ ಬಳಸಿದ ನಂತರವೇ ಇದೆಲ್ಲವೂ ನಡೆಯಲ್ಲ ಅಂತ ಕೋಲ್ಗೇಟ್ ನ ಅಡ್ವರ್ಟೈಸ್ಮೆಂಟ್ ಅನ್ನೇ ನಿಷೇಧ ಮಾಡುತ್ತೆ. ಇನ್ನೂ ಕೆಲವೊಂದಷ್ಟು ದೇಶಗಳಲ್ಲಿ ಕೋಲ್ಗೇಟ್ ಟೂತ್ ಪೇಸ್ಟ್ ಅನ್ನೇ ನಿಷೇಧ ಮಾಡಿದ್ದಾರೆ. ಯಾಕಂದ್ರೆ ಕೋಲ್ಗೇಟ್ ಟೂತ್ ಪೇಸ್ಟ್ ನಲ್ಲಿ ಕೆಮಿಕಲ್ ಸಬ್ಸ್ಟೆನ್ಸ್ ಹೆಚ್ಚಾಗಿರೋದ್ರಿಂದ ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅಂತ ಕೋಲ್ಗೇಟ್ ಟೂತ್ ಪೇಸ್ಟ್ ಅನ್ನೇ ನಿಷೇಧ ಮಾಡಿದ್ದಾರೆ. ಅನಂತರ ಮತ್ತೆ ಕೋಲ್ಗೇಟ್ ಕಂಪನಿ ಅವರ ಪೇಸ್ಟ್ ನಲ್ಲಿ ಹೆಚ್ಚು ಕೆಮಿಕಲ್ಸ್ ಇಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳುತ್ತೆ. ನಂತರ ಕೆಲವೊಂದಷ್ಟು ದೇಶಗಳು ಕೋಲ್ಗೇಟ್ ನ ಮೇಲಿದ್ದಂತ ನಿಷೇಧವನ್ನ ತೆಗೆದಾಕ್ತಾರೆ. ಇದಿಷ್ಟು ಒಂಥರ ಆದ್ರೆ ಕೆಲವೊಂದಷ್ಟು ದೇಶಗಳಲ್ಲಿ ಕೋಲ್ಗೇಟ್ ಟೂತ್ ಪೇಸ್ಟ್ ಅನ್ನ ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಬಳಸ್ತಾರೆ. ಇಲ್ಲಿ ಆಶ್ಚರ್ಯ ಏನಂದ್ರೆ, ಪೇಸ್ಟ್ ನಲ್ಲಿ ಬಾತ್ರೂಮ್ ನ ತೊಳೆದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಂಬರ್ 2, ಲೈಫ್ ಬಾಯ್ ಸೋಪ್. ನಿಮ್ಮಲ್ಲಿ ತುಂಬಾ ಜನ ಲೈಫ್ ಬಾಯ್ ಸೋಪ್ ಅನ್ನ ಬಳಸ್ತಿರ್ತೀರಾ. ಆದ್ರೆ ಅಮೆರಿಕ ಮತ್ತೆ ಯುರೋಪಿಯನ್ ಕಂಟ್ರೀಸ್ ಗಳಲ್ಲಿ ಲೈಫ್ ಬಾಯ್ ಸೋಪ್ ಅನ್ನ ತುಂಬಾ ವರ್ಷಗಳ ಹಿಂದೆನೆ ಬ್ಯಾನ್ ಮಾಡಿದ್ರು. ಯಾಕಂದ್ರೆ ಈ ಸೋಪ್ ನಲ್ಲಿ ಕಾರ್ಬೋಲಿಕ್ ಆಸಿಡ್ ಇರುತ್ತೆ. ಇದರಿಂದ ನಮ್ಮ ಚರ್ಮಕ್ಕೆ ಅನೇಕ ರೀತಿಯ ಸಮಸ್ಯೆಗಳು ಬರುತ್ತೆ. ಅನಂತರ ಲೈಫ್ ಬಾಯ್ ಸೋಪ್ ನಲ್ಲಿ ಕಾರ್ಬೋಲಿಕ್ ಆಸಿಡ್ ಅನ್ನ ಹಾಕೋದನ್ನೇ ನಿಲ್ಲಿಸ್ತಾರೆ. ಮುಖ್ಯವಾಗಿ ಲೈಫ್ ಬಾಯ್ ಸೋಪ್ ಅನ್ನ ಫಾರಿನ್ ಕಂಟ್ರೀಸ್ ಗಳಲ್ಲಿ ಅನಿಮಲ್ಸ್ ಅಂಡ್ ಪೆಟ್ಸ್ ಗಳನ್ನ ವಾಶ್ ಮಾಡೋದಕ್ಕೆ ಬಳಸ್ತಾರೆ. ಯಾಕಂದ್ರೆ ಪ್ರಾಣಿಗಳ ಚರ್ಮ ಅನ್ನೋದು ನಮ್ಮ ಚರ್ಮಕ್ಕಿಂತ ತುಂಬಾ ಮಂದವಾಗಿರುತ್ತೆ. ನಂಬರ್ 3, ಹನಿ. ಪ್ರಸ್ತುತವಾಗಿ ಮಾರ್ಕೆಟ್ ನಲ್ಲಿ ಅನೇಕ ಕಂಪನಿಗಳ ಜೇನುತುಪ್ಪ ಲಭ್ಯವಿದೆ. ಆ ಕಂಪನಿಗಳೆಲ್ಲ ನಮ್ಗೆ ನಿಜವಾದ ಜೇನುತುಪ್ಪವನ್ನೇ ಮಾರಾಟ ಮಾಡ್ತಿದ್ದೇವೆ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ ಅಷ್ಟೇ. ಅಸಲಿಯಾಗಿ ಹೇಳ್ಬೇಕಂದ್ರೆ ನಿಜವಾದ ಜೇನುತುಪ್ಪ ಅನ್ನೋದು ಬೇಸಿಗೆ ಕಾಲದಲ್ಲಿ ಅಷ್ಟೇ ಹೆಚ್ಚಾಗಿ ಸಿಗುತ್ತೆ. ನೀವು ಸರಿಯಾಗಿ ಗಮನಿಸಿದ್ದೇ ಆದ್ರೆ ಜೇನು ಹುಳುಗಳು ರೇರ್ ಆಗಿ ಅವಾಗವಾಗ ಮಾತ್ರ ಕಾಣಿಸುತ್ತವೆ. ಆದ್ರೆ ಈ ಕಂಪನಿಗಳು ವರ್ಷಾನುಪೂರ್ತಿ ಇಷ್ಟು ಕೋಟ್ಯಾಂತರ ಜನಗಳಿಗೆ ಜೇನುತುಪ್ಪವನ್ನ ಹೇಗೆ ಒದಗಿಸೋಕಾಗುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? 2010ರಲ್ಲಿ ನಡೆದಂತ ರಿಸರ್ಚ್ ನ ಪ್ರಕಾರ ಜೇನುತುಪ್ಪವನ್ನ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಿರುವಂತ ಕಂಪನಿಗಳ ಜೇನುತುಪ್ಪದಲ್ಲಿ ಆಂಟಿಬಯೋಟಿಕ್ಸ್ ಇದೆ ಅಂತ ಗೊತ್ತಾಗುತ್ತೆ. ಇಂಡಿಯಾದ ಜೇನುತುಪ್ಪ ಫಾರಿನ್ ಕಂಟ್ರೀಸ್ ಗಳಿಗೆ ಎಕ್ಸ್ಪೋರ್ಟ್ ಆಗ್ಬೇಕಾದ್ರೆ ಪ್ಯೂರಿಟಿ ಟೆಸ್ಟ್ ನಲ್ಲಿ ಇಂಡಿಯಾದ ಟಾಪ್ 10 ಬ್ರಾಂಡ್ಸ್ ಗಳು ಫೇಲ್ ಆಗುತ್ತೆ. ಜರ್ಮನಿಯಲ್ಲಿ ಮಾಡಿದಂತ ಆ ಟೆಸ್ಟ್ ನಲ್ಲಿ ಗೊತ್ತಾಗಿದ್ದೇನೆಂದ್ರೆ, ಆ ಜೇನುತುಪ್ಪದಲ್ಲಿ ಸಕ್ಕರೆ ಪಾಕವನ್ನ ಅಥವಾ ಕಬ್ಬಿನಿಂದ ತೆಗೆಯುವಂತ ಪಾಕವನ್ನ ಕಲಬೆರಕೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನೂ ಕೆಲವೊಂದಷ್ಟು ಕಂಪನಿಗಳು ಚೀನಾದಿಂದ ಸಿಂಥೆಟಿಕ್ ಶುಗರ್ ಅನ್ನ ಇಂಪೋರ್ಟ್ ಮಾಡಿಕೊಂಡು ಜೇನುತುಪ್ಪದಲ್ಲಿ ಬೆರಕೆ ಮಾಡ್ತಿದ್ದಾರೆ. ಹೀಗೆ ಅನೇಕ ಇಂಡಿಯಾದ ಜೇನುತುಪ್ಪದ ಬ್ರಾಂಡ್ಸ್ ಗಳನ್ನ UK ಮತ್ತೆ US ನಲ್ಲಿ ನಿಷೇಧ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ NMR ಪ್ಯೂರಿಟಿ ಟೆಸ್ಟ್ ಅನ್ನ ನಮ್ಮ ಇಂಡಿಯಾದಲ್ಲಿ ಮಾಡೋದಿಲ್ಲ. ಇದರಿಂದಾನೇ ನಮ್ಮ ದೇಶದಲ್ಲಿ ಎಷ್ಟೇ ಕಲಬೆರಕೆ ಇದ್ರು ಜೇನುತುಪ್ಪದ ಕಂಪನಿಗಳು ತಮ್ಮ ಬ್ರಾಂಡ್ಸ್ ಗಳನ್ನ ಭಯವಿಲ್ಲದೆ ಮಾರಾಟ ಮಾಡ್ತಿದ್ದಾವೆ. ನಂಬರ್ 4, ವಿಕ್ಸ್. ಈ ವಿಕ್ಸ್ ನ ಅಡ್ವರ್ಟೈಸ್ಮೆಂಟ್ ಅನ್ನ ನಾವು ತುಂಬಾ ಸರಿ ನೋಡೇ ಇರ್ತೀವಿ. ಕೆಮ್ಮು ಮತ್ತು ಗಂಟಲ ಕೆರೆತಕ್ಕೆ ವಿಕ್ಸ್ ಅನ್ನ ತಿಂತಾರೆ. ಆದ್ರೆ ಈ ವಿಕ್ಸ್ ಅನ್ನ ಕೂಡ ಯುರೋಪಿಯನ್ ಕಂಟ್ರೀಸ್ ಗಳು ನಿಷೇಧ ಮಾಡಿದವೆ. ಯಾಕಂದ್ರೆ ಈ ವಿಕ್ಸ್ ನಲ್ಲಿ ಬಳಸುವಂತ ಮೆಡಿಸಿನ್ ಗಳು ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಈ ವಿಕ್ಸ್ ಅನ್ನ ಬಳಸೋದ್ರಿಂದ ಅಸ್ತಮಾ ಮತ್ತೆ TB ಕಾಯಿಲೆ ಬರುವಂತ ಅವಕಾಶಗಳಿದೆ. ಮತ್ತೆ ವಿಕ್ಸ್ ಇನ್ಹೇಲರ್ ಅನ್ನ ಕೂಡ ಕೆಲವೊಂದಷ್ಟು ದೇಶಗಳಲ್ಲಿ ನಿಷೇಧ ಮಾಡಿದ್ದಾರೆ. ನಂಬರ್ 5, ಕೀಟನಾಶಕಗಳು ಅಥವಾ ಪೆಸ್ಟಿಸೈಡ್ಸ್. ಈ ಪೆಸ್ಟಿಸೈಡ್ಸ್ ಗಳನ್ನ ನಾವು ಹೊಲಗಳಲ್ಲಿ ಬೆಳೆಯನ್ನ ಕಾಪಾಡ್ಕೊಳ್ಳೋದಿಕ್ಕೆ ಬಳಸ್ತೀವಿ. ಆದ್ರೆ ಫಾರಿನ್ ಕಂಟ್ರೀಸ್ ಗಳಲ್ಲಿ ಅನೇಕ ಕೀಟನಾಶಕಗಳನ್ನ ನಿಷೇಧ ಮಾಡಿದ್ದಾರೆ. ಯಾಕಂದ್ರೆ ಈ ಪೆಸ್ಟಿಸೈಡ್ಸ್ ಗಳಿಂದ ತರಕಾರಿಗಳು ಮತ್ತು ಹಣ್ಣು ಹಂಪಲುಗಳು ವಿಷಕಾರಿಯಾಗಿ ಬದಲಾಗ್ತಿದ್ದಾವೆ. ಈ ಕೀಟನಾಶಕಗಳನ್ನ ಹಾಕಿ ಬೆಳೆಯುವಂತ ಬೆಳೆಗಳನ್ನ ತಿನ್ನೋದು ತುಂಬಾ ಹಾನಿಕಾರಕ. ಇದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅಂತ ಫಾರಿನ್ ಕಂಟ್ರೀಸ್ ಗಳು ಅನೇಕ ಪೆಸ್ಟಿಸೈಡ್ಸ್ ಗಳನ್ನ ನಿಷೇಧ ಮಾಡಿದವೆ. ಫಾರಿನ್ ಕಂಟ್ರೀಸ್ ಗಳಲ್ಲಿ ನಿಷೇಧ ಮಾಡಿರುವಂತ ಅದೆಷ್ಟೋ ಪೆಸ್ಟಿಸೈಡ್ಸ್ ಗಳನ್ನ ನಮ್ಮ ದೇಶದಲ್ಲಿ ರೈತರು ಬೆಳೆಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಬಳಸ್ತಿದ್ದಾರೆ. WHO ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಕೀಟನಾಶಕಗಳನ್ನ ಬೆಳೆಗಳಿಗೆ ಬಳಸೋದು ತುಂಬಾ ಅಪಾಯಕಾರಿ ಅಂತ ಹೇಳಿದ್ರು ಕೂಡ
ನಮ್ಮ ದೇಶದಲ್ಲಿ ಅದನ್ನ ಬಳಸೋದನ್ನ ಮಾತ್ರ ನಿಲ್ಸಿಲ್ಲ. ಇದರಿಂದ ನಮ್ಮ ದೇಶದ ಜನಗಳ ಆರೋಗ್ಯ ಎಷ್ಟು ಹಾಳಾಗ್ತಿರ್ಬೋದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನಂಬರ್ 6, ಚೂಯಿಂಗ್ ಗಮ್. ಈ ಚೂಯಿಂಗ್ ಗಮ್ ಅನ್ನ ಸಿಂಗಪುರ್ ನಿಷೇಧ ಮಾಡಿದೆ. ಏಕೆಂದ್ರೆ ಸಿಂಗಪುರ್ನಲ್ಲಿರುವಂಥ ಜನಗಳು ಚೂಯಿಂಗ್ ಗಮ್ ಅನ್ನ ತಿಂದು ರೋಡ್ಸ್ಗಳಲ್ಲಿ, ಪಬ್ಲಿಕ್ ಟಾಯ್ಲೆಟ್ಸ್ಗಳಲ್ಲಿ ಹೀಗೆ ಎಲ್ಲಿ ಬೇಕೋ ಅಲ್ಲಿ ಎಸೆಯೋದ್ರಿಂದ ನಡ್ಕೊಂಡು ಹೋಗೋರಿಗೆ ಆ ಚೂಯಿಂಗ್ ಗಮ್ ಅಂಟಿಕೊಳ್ಳುತ್ತೆ. ಹಾಗೆ ರೋಡ್ಸ್ಗಳು ಕೂಡ ತುಂಬಾ ಗಲೀಜಾಗಿ ಕಾಣುತ್ತೆ. ಮತ್ತೆ ಆ ಚೂಯಿಂಗ್ ಗಮ್ ನಲ್ಲಿ ಸಹ ಕೆಮಿಕಲ್ಸ್ ಗಳನ್ನ ಬಳಸ್ತಾರೆ. ಈ ಎಲ್ಲಾ ಸಮಸ್ಯೆಗಳನ್ನ ದೃಷ್ಟಿಯಲ್ಲಿಟ್ಕೊಂಡು ಸಿಂಗಪುರ್ ತಮ್ಮ ದೇಶದಲ್ಲಿ ಚೂಯಿಂಗ್ ಗಮ್ ಅನ್ನ ನಿಷೇಧ ಮಾಡುತ್ತೆ. ಆದ್ರೆ ನಮ್ಮ ದೇಶದಲ್ಲಿ ಮಾತ್ರ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ನಂಬರ್ 7, ರೆಡ್ ಬುಲ್. ಇದೊಂದು ಎನರ್ಜಿ ಡ್ರಿಂಕ್. ಈ ರೆಡ್ ಬುಲ್ ಅನ್ನ ಕುಡಿದ್ರೆ ನಮ್ಗೆ ರೆಕ್ಕೆಗಳು ಬರುತ್ತಂತೆ. ಅಷ್ಟೇ ಅಲ್ಲದೆ ಎನರ್ಜಿ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಈ ರೆಡ್ ಬುಲ್ ನಲ್ಲಿ ಟೌರಿನ್ ಅನ್ನೋ ಒಂದು ಆಸಿಡ್ ಜಾಸ್ತಿ ಪ್ರಮಾಣದಲ್ಲಿದೆ. ಇದರಿಂದ ಫ್ರಾನ್ಸ್ ನಂತಹ ದೇಶಗಳಲ್ಲಿ ಈ ರೆಡ್ ಬುಲ್ ಅನ್ನ ನಿಷೇಧ ಮಾಡಿದ್ದಾರೆ. ಯಾಕಂದ್ರೆ ಈ ರೆಡ್ ಬುಲ್ ನಲ್ಲಿರುವಂತಹ ಟೌರಿನ್ ಅನ್ನೋ ಆಸಿಡ್ ಜನಗಳ ಆರೋಗ್ಯವನ್ನ ಹಾಳು ಮಾಡುತ್ತೆ. ಅತಿ ಹೆಚ್ಚಾಗಿ ರೆಡ್ ಬುಲ್ ಅನ್ನ ಕುಡಿಯೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಬರುವಂತ ಅವಕಾಶ ಇದೆ. ಈ ರೆಡ್ ಬುಲ್ ಅನ್ನ ಒಂದ್ ವೇಳೆ ಗರ್ಭಿಣಿ ಏನಾದ್ರೂ ಕುಡಿದ್ರೆ ಗರ್ಭಪಾತ ಆಗುವಂತ ಚಾನ್ಸಸ್ಗಳು ಕೂಡ ಇದೆ. ಇಷ್ಟೆಲ್ಲ ತೊಂದರೆಗಳಿರುವಂತ ಈ ರೆಡ್ ಬುಲ್ ಅನ್ನ ಫ್ರಾನ್ಸ್ ನಂತಹ ದೇಶದಲ್ಲಿ ನಿಷೇಧ ಮಾಡಿದ್ರು ಕೂಡ ನಮ್ಮ ಇಂಡಿಯಾದಲ್ಲಿ ಮಾತ್ರ ರಾಜಾರೋಷವಾಗಿ ಮಾರಾಟವಾಗ್ತಿದೆ. ನಂಬರ್ 8, ಸಮೋಸ. ನಮ್ಮ ದೇಶದಲ್ಲಿ ಜನಗಳು ಸಮೋಸವನ್ನ ಎಷ್ಟು ಇಷ್ಟಪಡ್ತಾರೆ ಅಂತ ಎಲ್ರಿಗೂ ಗೊತ್ತು. ಈ ಸಮೋಸದಲ್ಲಿ ಅನೇಕ ರೀತಿಯ ವಿಧಗಳಿವೆ. ಜನರಲ್ ಆಗಿ ಸಮೋಸಗಳು ಟ್ರಯಾಂಗಲ್ ಶೇಪ್ ನಲ್ಲಿರುತ್ತೆ. ಆದ್ರೆ ಸೊಮಾಲಿಯಾ ದೇಶದಲ್ಲಿ ಸಮೋಸಗಳು ಟ್ರಯಾಂಗಲ್ ಶೇಪ್ ನಲ್ಲಿರುತ್ತೆ ಅಂತ ಸಮೋಸವನ್ನೇ ನಿಷೇಧ ಮಾಡಿದ್ದಾರೆ. ಸೊಮಾಲಿಯಾದಲ್ಲಿ ಅತಿ ಹೆಚ್ಚು ಇಸ್ಲಾಂ ಧರ್ಮ ಇರೋದ್ರಿಂದ ಅಲ್ಲಿನ ಮುಸ್ಲಿಂಗಳಿಗೆ ಸಮೋಸ ಅನ್ನೋದು ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಸಮೋಸ ಟ್ರಯಾಂಗಲ್ ಶೇಪ್ ನಲ್ಲಿರೋದ್ರಿಂದ ಅದು ಪಿರಮಿಡ್ ಅನ್ನ ಸೂಚಿಸುತ್ತೆ. ಅದು ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟಿದ್ದು ಅಂತ ಸಮೋಸವನ್ನ ನಿಷೇಧ ಮಾಡಿದ್ದಾರೆ. ಆದ್ರೆ ಸಮೋಸದಿಂದ ಯಾವುದೇ ತೊಂದರೆ ಇಲ್ಲದೆ ಇರೋದ್ರಿಂದ ನಮ್ಮ ಇಂಡಿಯಾದಲ್ಲಿ ಇದನ್ನ ನಿಷೇಧ ಮಾಡಿಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ. ನೀವು ಯಾವ ಸೋಪನ್ನ ಬಳಸ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.